ವಿಶೇಷವಾಗಿ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ, ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬೊಮ್ಮಲ್ನ ಮಾಜಿ ಅಧ್ಯಕ್ಷರಾದಂಥ ಆರ್ ಕೆ ರಮೇಶ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ರಘುಪತಿ ರೆಡ್ಡಿರವರೇ, ಹರೀಶ್ ಗೌಡ್ರೆ, PCC ಸದಸ್ಯರಂಥ ರಾಜಪ್ಪನವರೇ, ನಮ್ಮ ಹಿರಿಯ ಮುಖಂಡರಾದಂಥ ಮುನಿವೀರಪ್ಪನವರೇ, ನಮ್ಮ ಗೋಪಾಲ್ ರೆಡ್ಡಿಯವರು, ಎಲ್ಲ ಮುಖಂಡರು, ನಮ್ಮ ಪುರಸಭೆ ಮಾಜಿ ಅಧ್ಯಕ್ಷರು, ನಮ್ಮ ಪದ್ಮನಾಭರವರು, ಮುನರಾಜರವರು, ಮತ್ತು ಇನ್ನೂ ಎಲ್ಲ ಸ್ವಾತೇಗೌಡರು, ಯಾರು ಅನಿತಾ ಭಾವಿಸ್ಬೇಡಿ, ಎಲ್ಲ ಗೌಡರು ಅನಿತಾ ಎಲ್ಲ ಮುಖಂಡರುಗಳೇ. ಅದೇ ರೀತಿಯಾಗಿ ಇವತ್ತು ತುಂಬ ಹೆಮ್ಮೆ ಪಡುವಂಥ ಒಂದು ಸುದಿನ ನಮ್ಮ ತಾಲೂಕಿಗೆ. ಸುಮಾರು ವರ್ಷಗಳಿಂದ ಹಿಂದಿನ ಒಂದು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾವು ಪ್ರಪೋಸಲ್ ಮಾಡಿದ್ವಿ. ಯಾರು ನಮ್ಮ ಲೋಕಸಭಾ ಮಾಜಿ ಸದಸ್ಯರಾದಂಥ ಈಗಿನ ಬೊಮ್ಮಲ್ನ ಅಧ್ಯಕ್ಷರಾದಂಥ DK ಸುರೇಶ್ ಅವರು ಮತ್ತು ನಾನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲೇನು ಸೂರ್ಯನಗರ 4ನೇ ಅಂತ ನೀವು ಅಕ್ವಿಜಿಷನ್ ಮಾಡ್ತಾಯಿದ್ದೀರಿ, ಅಕ್ವಿಜಿಷನ್ ಮಾಡೋದ್ರಿಂದ ಅಭಿವೃದ್ಧಿ ಆಗ್ತದೆ, ನಾವು ಅದನ್ನೆಲ್ಲನೂ ಕೂಡ ಒಪ್ಕೋತೀವಿ. ಆದರೆ ನಮ್ಮ ಜನಗಳಿಗೆ ಮತ್ತು ಈ ಭಾಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ನಮ್ಮ ಏನೋ ವಸತಿ ಇಲಾಖೆಯ ಸಚಿವರು ಕೇಳಿಕೊಂಡಾಗ ಮಾನ್ಯ ಸೋಮಣ್ಣವರು ಆಯಿತು ನೋಡೋಣ ಮಾಡೋಣ ಹಂಗೆ ಅಂತೇಳಿ ಸತಾಯಿಸ್ಕೊಂಡು ಬಂದಿದ್ದರು. ಆದರೆ ನಮ್ಮ 2023ರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ವಸತಿ ಸಚಿವರಾಗಿ ಸರ್ಕಾರದ ಒಂದು ಸಚಿವರಾಗಿ ನೇಮಕ ಆದಂಥ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಸಚಿವರಾದ ಮೇಲೆ ಒಂದು ಬಾರಿ ಎಲ್ಲ ಕಡೆನೂ ಕೂಡ ಎಲ್ಲ ಸೂರ್ಯನಗರ 1ನೇ ಹಂತ 2ನೇ ಹಂತ 3ನೇ ಹಂತ 4ನೇ ಹಂತಕ್ಕೂ ಕೂಡ ಅವರು ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಎಲ್ಲ ಇನ್ಸ್ಪೆಕ್ಷನ್ ಮಾಡಬೇಕು, ಏನೇನು ನಡೀತದೆ ಅಂತ ನೋಡಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ನಾವು ನೀವೇನಾದರೂ ಮಾಡ್ಕೊಳ್ಳಿ, ನಮಗೆ ಈ ಭಾಗದಲ್ಲಿ ಒಂದು ದೊಡ್ಡ ಕ್ರೀಡಾಂಗಣ ಬೇಕು, ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆಗಬೇಕು, ಅದಕ್ಕೆ ನೀವು ಪೂರ್ವಕವಾಗಿ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ವಿ. ಅವರು ಮತ್ತು ನಮ್ಮ ಶಿವಲಿಂಗೇಗೌಡರು, ನಮ್ಮ KHB ಅಧ್ಯಕ್ಷರು, ಅವರು ಕೂಡ ಅವರು ಬಂದಿದ್ದರು. ಆ ಸಂದರ್ಭದಲ್ಲಿ ಕೇಳಿದಾಗ ಆಯಿತು ಮಾಡೋಣ, ನೀವೆಲ್ಲರೂ ಕೂಡ ಪ್ರಪೋಸಲ್ ಮಾಡ್ತಾಯಿದ್ದೀರಿ ಅಂತೇಳಿ ಹೇಳಿದರು. ಆಗ ನಾವು ಮತ್ತು ನಮ್ಮ ಲೋಕಸಭಾ ಮಾಜಿ ಸದಸ್ಯರು ಬೊಮ್ಮಲ್ನ ಅಧ್ಯಕ್ಷರಾದಂಥ DK ಸುರೇಶ್ ಅವರು ನಾವೇನು ಒತ್ತಡವನ್ನು ಮಾಡಿದ್ವಿ, ಆ ಸಂದರ್ಭದಲ್ಲಿ ಪೂರ್ವಕವಾಗಿ ಅವರು ಸಂಪೂರ್ಣವಾಗಿ ನಮಗೆ ಸಹಕಾರವನ್ನು ಕೊಟ್ಟು ಅದು ತುಂಬ ಅಡೆತಡೆಗಳಾಯಿತು. ಯಾವುದಕ್ಕೆ? ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಇದು ಇಡೀ ನಮ್ಮ ದೇಶಕ್ಕೆ ಮೊದಲನೇ ಅತಿ ದೊಡ್ಡ ಸ್ಟೇಡಿಯಂ ಗುಜರಾತ್ನಲ್ಲಿದೆ. ಸುಮಾರು 1 ಲಕ್ಷ ಆಸನಗಳುಳ್ಳಂಥ ಒಂದು ಸ್ಟೇಡಿಯಮ್ಮು. ಆಮೇಲೆ ಎರಡನೇದು 80,000ಕ್ಕಿಂತ ಹೆಚ್ಚು ಆಸನಗಳುಳ್ಳಂಥ ಸ್ಟೇಡಿಯಮ್ಮು ನಮ್ಮ ಒಂದು ತಾಲೂಕಿನಲ್ಲಿ ಇವತ್ತು ಗುದ್ಲಿ ಪೂಜಾ ಕಾರ್ಯಕ್ರಮ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಅನೇಕ ಸಚಿವ ಸಂಪುಟದ ಸಹೋದ್ಯೋಗಿಗಳಾಗಿ ನಮ್ಮ ಸಚಿವರುಗಳು, ಇವತ್ತು ವಸತಿ ಸಚಿವರಾದಂಥ ಜಮೀರ್ ಅಹಮದ್ರವರು, ಅನೇಕ ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ಈ ಒಂದು ಗುದ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಒಂದು ಗುದ್ಲಿ ಪೂಜೆ ಇದು ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ಸೇರುವಂಥ ಒಂದು ಕಾರ್ಯಕ್ರಮ. ಸುಮಾರು 1 ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎನ್ನುವಂಥ ಒಂದು ನಿರೀಕ್ಷೆ ಈ ಕಾರ್ಯಕ್ರಮದಲ್ಲಿದೆ. ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಸ್ಥಳ ನಮ್ಮ ಇಂಡ್ಲವಾಡಿ ಗ್ರಾಮದ ಪಕ್ಕದಲ್ಲಿ
ಅಲ್ಲಿ ಬೃಹದ್ದಾದಂಥ ಒಂದು ಶಾಮಿಯಾನ ಎಲ್ಲನೂ ಕೂಡ ಹಾಕಿ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸ್ಕೊಡ್ಬೇಕು ಅಂತೇಳಿ ನಾನು ನಮ್ಮ ಎಲ್ಲ ಮುಖಂಡರು ಕೂಡ ಕೇಳ್ಕೊಂಡಿದ್ದೀನಿ ಮತ್ತು ಕಾರ್ಯಕರ್ತರು ಕೂಡ ಕೇಳ್ಕೊಂಡಿದ್ದೀನಿ. ತಾಲೂಕಿನ ಜನತೆಗೆ ವಿಶೇಷವಾಗಿ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ಇಂಥ ಒಂದು ಇತಿಹಾಸ ಪುಟಗಳಲ್ಲಿ ಸೇರುವಂಥ ಇಂಥ ಒಂದು ಕಾರ್ಯಕ್ರಮ ನಮ್ಮ ಭಾಗದಲ್ಲಿ ಅಂತಾರಾಷ್ಟ್ರೀಯ ಒಂದು ಕ್ರೀಡಾಂಗಣ ಬರ್ತಾ ಇರೋದಕ್ಕೆ ನಾವೆಲ್ಲರೂ ಕೂಡ ತುಂಬ ಸಂತೋಷ ಪಡಬೇಕಾಗ್ತದೆ. ಇಲ್ಲಿ ಪಕ್ಷ ಅನ್ನೋ ಪ್ರಶ್ನೆ ಅಲ್ಲ, ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ವಿಶೇಷವಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಗುದ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ನಮ್ಮ ಮನವಿ. ಇದು ಸೂರ್ಯ ಸಿಟಿ 4ನೇ ಹಂತದಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥ ಕ್ರೀಡಾಂಗಣ. ಆನೇಕಲ್ ತಾಲೂಕಿನಲ್ಲಿ ಇವತ್ತು ನಮ್ಮ ಆನೇಕಲ್ ತಾಲೂಕು ವಿಶ್ವಮಟ್ಟದಲ್ಲಿ ಹೆಸರುವಾಸಿಯಾಗುವಂಥ ಒಂದು ಕ್ರೀಡಾಂಗಣ ನಮ್ಮ ಭಾಗದಲ್ಲಿ ಇವತ್ತು ನಿರ್ಮಾಣ ಆಗ್ತಾಯಿದೆ. ಇದರಿಂದ ಆಸ್ತಿ ಮೌಲ್ಯಗಳು ಹೆಚ್ಚಾಗ್ತವೆ, ಅನೇಕ ಜನರಿಗೆ ಇದರಿಂದ ಕೆಲಸಗಳು ಸಿಗ್ತದೆ ಮತ್ತು ಅಭಿವೃದ್ಧಿ ಹೆಚ್ಚಿನ ಒಂದು ವೇಗವಾಗಿ ಅಭಿವೃದ್ಧಿ ಕೂಡ ಆಗ್ತದೆ. ಅದರಿಂದ ಈ ಒಂದು ಕ್ರೀಡಾಂಗಣ ಬರಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಿಮಗೆಲ್ಲರೂ ಕೂಡ ಗೊತ್ತಿರಬೇಕು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಿಂದಿನ ವರ್ಷ ಕಾಲು ತುಳಿತಾಗಿ ಸುಮಾರು ಜನ ತೀರೋಗ್ಬಿಟ್ರು. ಅದು ಬೆಂಗಳೂರಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲ ಅಂದರೆ ಆ ರಸ್ತೆಗಳು ಚಿಕ್ಕದಾಗಿದ್ದಾವೆ, ಸ್ಟೇಡಿಯಂ ಜನ ಬರೋರು ಸಾವಿರಾರು ಜನ ಬರ್ತಾರೆ. ಆದರೆ ಅಲ್ಲಿ ರಸ್ತೆಗಳು ಕಿರಿದಾಗಿದ್ದು ಮತ್ತು ಒಳಗಡೆಗೆ ಹೋಗೋದಕ್ಕೂ ಬರೋಕ್ಕೂ ಕೂಡ ಅದು ಒಟ್ಟು 30,000 ಜನ ಅದರಲ್ಲಿ ಆ ಸ್ಟೇಡಿಯಮಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಒಂದು ಮನಗಂಡೇನೆ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಒಂದು ಮನವಿಗೆ ಹೋಗೊಟ್ಟು ನಾನು ಈ ಶಾಸಕನಾದ ಮೇಲೆ ಈ ಕ್ಷೇತ್ರದಲ್ಲಿ 4ನೇ ಹಂತನೂ ಕೂಡ ಪ್ರಾರಂಭ ಆಗ್ತಾಯಿದೆ ಸೂರ್ಯ ಸಿಟಿ. ಇದರಿಂದ ಜನರಿಗೂ ಕೂಡ ಒಳ್ಳೆಯದಾಗ್ತಾ ಇದೆ, ಮನೆಗಳು ಸೈಟ್ಗಳು ಸಿಗ್ತಾ ಇದೆ. ಮತ್ತು ಅದ್ರ ಜೊತೆಯಲ್ಲಿ ಇನ್ನೂ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಭೂಮಿಗೆ ಬೆಲೆ ಬರಬೇಕು ಮತ್ತು ಈ ಅಭಿವೃದ್ಧಿ ಆಗಬೇಕು. ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಬಂದರೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗ್ತೈತೆ ಅಂತೇಳಿ ನಾನು ಮತ್ತು ನಮ್ಮ ಬೊಮ್ಮಲ್ನ ಈಗಿನ ಅಧ್ಯಕ್ಷರಾದಂಥ ಟಿ.ಕೆ. ಸುರೇಶ್ ಅವರು ಮನವಿ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಮಂತ್ರಿಗಳು ಇದನ್ನು ಕ್ಯಾಬಿನೆಟ್ ಲೆವೆಲ್ಗೆ ತಗೊಂಡೋಗಿ ಕ್ಯಾಬಿನೆಟ್ ಲೆವೆಲ್ಗೆ ತಗೊಂಡೋದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ಟಲ್ಲಿ ಅನೇಕ ಅಡೆತಡೆಗಳು ಕೂಡ ಬಂದಿದ್ದಾವೆ. ಇಲ್ಲಿ ಮಾಡಬಾರ್ದು, ಅಲ್ಲಿ ಎಲ್ಲೋ ಬೇರೆ ಕಡೆ ಮಾಡಬೇಕು, ಇನ್ನೊಂದು ಕಡೆ ಮಾಡಬೇಕು ಅಂತೇಳಿ ಅವರ ಒಂದು ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಆದರೆ ಅದು ಯಾವುದಕ್ಕೂ ಕೂಡ ಕಿವಿಗೊಡದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ವಿಶೇಷವಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಇಲ್ಲ ಈ ಭಾಗದಲ್ಲಿ ಒಂದು ಕ್ರೀಡಾಂಗಣ ಬೇಕು ಅಂತೇಳಿ ಅವ್ರಿಗೆಲ್ಲರೂ ಕೂಡ ಸಂಪುಟದ ಸಹೋದ್ಯೋಗಿಗಳಿಗೆ ಅವರು ಸಂಪುಟ ಸಹೋದ್ಯೋಗಿಗಳೆಲ್ಲನೂ ಕೂಡ ಅವರ ಮನವನ್ನು ಒಲಿಸಿ ಇಲ್ಲಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅದರಲ್ಲಿ ನಮ್ಮ ಜಮೀರ್ ಅಹಮದ್ ಅವರು ಕೂಡ ಆ ಸಭೆಯಲ್ಲಿದ್ದಂಥ ಸಂದರ್ಭದಲ್ಲಿ ಇಲ್ಲಿ KHBಗೆ ಸೂರ್ಯನಗರ 4ನೇ ಹಂತ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇಂಡ್ಲವಾಡಿ ಗ್ರಾಮದಲ್ಲಿ ಆಗ್ತಾ ಇರೋದು. ಅಲ್ಲಿ ನಮ್ಮ ಅನುದಾನದಲ್ಲಿ, ಸರ್ಕಾರದ ಅನುದಾನ ಅಲ್ಲ ಇದು, ವಸತಿ ಇಲಾಖೆಯ ಅನುದಾನದಲ್ಲಿ ಈ ಒಂದು ಕ್ರೀಡಾಂಗಣ ಆಗ್ತಾ ಇರ್ತಕ್ಕಂಥದ್ದು. ಈ ಕ್ರೀಡಾಂಗಣಕ್ಕೆ ಒಂದು ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಕೂಡ ಬರ್ತಾರೆ, ಕ್ರಿಕೆಟ್ ಕ್ರೀಡಾಪಟುಗಳು ಕೂಡ ಬರ್ತಾರೆ. ಅದೆಲ್ಲನೂ ಕೂಡ ಈಗಾಗಲೇ ನಮ್ಮ ವಸತಿ ಸಚಿವರು ಅದರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಮ್ಮ ಜಾವಗಲ್ ಶ್ರೀನಾಥ್ ಇರ್ಬೋದು, ಕುಂಬಳೆ ಇರ್ಬೋದು, ಇಂಥವರು ವೆಂಕಟೇಶ್ವರ ಸರ್ಕಾರ ಇಂಥದ್ದೆಲ್ಲ ಬರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಯುವಕರುಗಳಲ್ಲಿ ಇದು ಒಂದು, ನಮ್ಮ ಭಾಗದಲ್ಲಿ ಯುವಕರೆಲ್ಲರೂ ಕೂಡ ಇವತ್ತು ಕ್ರಿಕೆಟ್ ಪ್ರೇಮಿಗಳು, ನಮ್ಮ ಯುವಕರು ಮತ್ತು ಕ್ರೀಡಾಭಿಮಾನಿಗಳು, ನಮ್ಮ ತಾಲೂಕಿನ ಜನತೆ ಹೆಚ್ಚು ಲಕ್ಷ ಸಂಖ್ಯೆಯಲ್ಲಿ ಇದರಲ್ಲೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥದ್ದು ನನ್ನ ಒಂದು ಮನವಿ. ಈ ಒಂದು 80,000 ಆಸ್ತಿಗಳಂಥ ಈ ಒಂದು ಕ್ರೀಡಾಂಗಣ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಈ ಹಂತದಲ್ಲಿ ಅಭಿವೃದ್ಧಿ ಜೊತೆಯಲ್ಲಿ 27 ಕ್ರೀಡೆಗಳು ಅಂದರೆ ಕ್ರೀಡಾ ನಗರನೇ ಅಲ್ಲಿ ನಿರ್ಮಾಣ ಆಗ್ತಾಯಿದೆ. 100 ಎಕರೆ ಪ್ರದೇಶದಲ್ಲಿ ಈ ಒಂದು ಕ್ರೀಡಾಂಗಣ ಆಗ್ತಾ ಇರ್ತಕ್ಕಂಥದ್ದು. 127 ಕ್ರೀಡೆಗಳು ಅಂದರೆ ಇವತ್ತು ಹಾಕಿ ಇರ್ಬೋದು,
ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಅದಾದಮೇಲೆ ನಮ್ಮ ಇದು ಫುಟ್ಬಾಲು, ಸ್ವಿಮ್ಮಿಂಗು, A to Z 27 ಈವೆಂಟ್ಸು ಅಲ್ಲಿ ಆಗ್ತದೆ. ಇದು ಮೊದಲನೇ ಹಂತವಾಗಿ ಕ್ರೀಡಾಂಗಣ ಗುದ್ಲಿ ಪೂಜೆ ಆಗ್ತಾ ಇರ್ತಕ್ಕಂಥದ್ದು. ಅದಾದಮೇಲೆ ಒಂದೊಂದಾಗೇನೆ ಎಲ್ಲ ಕ್ರೀಡೆಗಳಿಗೂ ಕೂಡ ಅದು ಆಗ್ತದೆ. ಸುಮಾರು ಒಂದು 5 ಸ್ಟಾರ್ ಹೋಟ್ಲು ಕೂಡ ಆಗ್ತದೆ ಕ್ರೀಡಾಪಟುಗಳಿಗೆ ಉಳ್ಕೊಳ್ಳಿಕ್ಕೆ. ಮತ್ತು ದೊಡ್ಡದಾಗಿ ಒಂದು ದೊಡ್ಡ ಹಾಲು, ಒಂದು 3,000-4,000 ಜನ ಕೂತ್ಕೊಳ್ಳುವಂಥ ಹಾಲು, ಮತ್ತು ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳು ಉಳ್ಳಂಥ ಒಂದು ಸುಸಜ್ಜಿತವಾದಂಥ ಈ ಒಂದು ಕ್ರೀಡಾ ನಗರ. ಮುಂದಿನ ದಿನಗಳದ ಯಾರ ಹೆಸರು ಏನು ಅನ್ನೋದ್ರ ಬಗ್ಗೆ ಅದು ಎಲ್ಲ ಕಟ್ಟಡ ಎಲ್ಲ ಆಗಿ ಮತ್ತು ಕಟ್ಟಡ ಆದಂಥ ಸಂದರ್ಭದಲ್ಲಿ ಅದು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಬೇಕು, ಯಾರ ಹೆಸರು ಇಡಬೇಕು ಏನು ಅನ್ನೋದು. ಆ ಸಂದರ್ಭದಲ್ಲಿ ಅದು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗ್ತದೆ. ಅವು ಯಾರು ಹೆಸರು ಇಡ್ತಾರೆ ಏನು ಅಂತೇಳಿ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ರಮ ಆಗ್ತದೆ. ಆದ್ದರಿಂದ ಈ ಒಂದು ಮೇ 23ರಂದು ಶನಿವಾರ ಎಲ್ಲ ಜನಸಾಮಾನ್ಯರು ನಮ್ಮ ತಾಲೂಕಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ಏನು ಗುದ್ಲಿ ಪೂಜೆ ಆಗ್ತಾಯಿದೆ 23ನೇ ತಾರೀಕು, ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮನವಿಯನ್ನು ಮಾಡ್ತಾ, ಈ ಒಂದು ಕ್ರೀಡಾಂಗಣ ಗುದ್ಲಿ ಪೂಜೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಸಾಹೇಬರು, ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರು, ನಮ್ಮ KHB ನಮ್ಮ ಅಧ್ಯಕ್ಷರು ಶಿವಲಿಂಗೇಗೌಡರು, ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು, ಪರಮೇಶ್ವರ್ ಅವರು, ದಿನೇಶ್ ಗುಂಡೂರಾವ್ ಅವರು, ಸುರೇಶ್ ಅವರು, ನಮ್ಮ ಮಂತ್ರಿಗಳು ಕೃಷ್ಣ ಬೈರೇಗೌಡರು, ಈ ರೀತಿಯಾಗಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಪೂರ್ವ ಸಿದ್ಧತೆಗಳೆಲ್ಲರೂ ಕೂಡ ಈಗಾಗಲೇ ನಡೀತಾ ಇದೆ. ಆದ್ದರಿಂದ ನಮ್ಮ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಇತಿಹಾಸ ಪುಟಗಳಲ್ಲಿ ಸೇರುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡ್ತೀವಿ. ಎಲ್ಲದಕ್ಕೂ ಹಣ ಈಗ 27 ಕ್ರೀಡೆಗಳ ಜೊತೆ ಇದೆಲ್ಲದಕ್ಕೂ ವಸತಿ ಇಲಾಖೆ ಮುಖಾಂತರನೇ ಕಟ್ಟಡಗಳಾಗೋದು ಅಥವಾ ಕ್ರೀಡಾಂಗಣಗಳೆಲ್ಲ ಅದರಿಂದನೇ ಎಲ್ಲ ವಸತಿ ಇಲಾಖೆಯಿಂದನೇ ಆಗೋದು. ವಸತಿ ಇಲಾಖೆಯಿಂದನೇ ಇವಾಗ ಇದು ಕ್ರೀಡಾಂಗಣಕ್ಕೆ 986 ಕೋಟಿ ರೂಪಾಯಿ ಕ್ರಿಕೆಟ್ ಕ್ರೀಡಾಂಗಣ. ಇನ್ನು ಬೇರೆ ಬೇರೆ ಇವೆಂಟ್ಸ್ಗಳೆಲ್ಲನೂ ಕೂಡ ಒಂದು ಇದಾದ ಮೇಲೆ ಇದು ಉದ್ಘಾಟನೆ, ಇದು ಗುದ್ಲಿ ಪೂಜೆ ಆದಮೇಲೆ ಮತ್ತು ಇನ್ನೊಂದು ಆದಮೇಲೆ ಇನ್ನೊಂದು, ಈ ಥರ ಎಲ್ಲ 27 ಈವೆಂಟ್ಸು ಕೂಡ ಅಲ್ಲಿ ಆಗ್ತದೆ. ಅದನ್ನು ನಾವು ಊಹಿಸಿಕೊಳ್ಳೋಕ್ಕೂ ಕೂಡ ಆಗಲ್ಲ. ಆ ರೀತಿಯಾಗಿ ಆ ಭಾಗ ಅಭಿವೃದ್ಧಿ ಆಗ್ತದೆ. ಅಲ್ಲಿಗೆ ಮೆಟ್ರೋ, ವಿಶೇಷವಾಗಿ ಮೆಟ್ರೋ ಸೌಲಭ್ಯನೂ ಕೂಡ ಬರ್ತದೆ. ಆಮೇಲೆ ಭಾರತ್ ಮಾಲಾ ರಸ್ತೆಯೂ ಕೂಡ ಬರ್ತಾಯಿದೆ, STR ರೋಡು ಬರ್ತದೆ. ಈ ಎಲ್ಲ ಕ್ರಿಕೆಟ್ ಸ್ಟೇಡಿಯಮ್ಮು ಮತ್ತು ಆ ಕ್ರೀಡಾಂಗಣಕ್ಕೆ ಬೇಕಾಗಿರ್ತಕ್ಕಂಥ ಲಿಂಕ್ ರಸ್ತೆಗಳು, ಡಬಲ್ ರೋಡ್ಗಳು ಕೂಡ ಆಗ್ತವೆ. ಅದು ಒಂದು ಒಳ್ಳೆ ನಗರವಾಗಿ ಪರಿವರ್ತನೆ ಆಗ್ತದೆ. ಸರ್, ಬೆಂಗಳೂರು ನಗರದಿಂದ ಈಗ ಜಿಗಣಿ ಬಂದಿರುವಂಥ ಈ ಒಂದು ರಸ್ತೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಮಾಡೋದು ಈಗ ಮುಂದಾಲೋಚನೆಯಿಂದ ಎಲ್ಲಿಂದ ಆ ಒಂದು ಕ್ರೀಡಾಂಗಣಕ್ಕೆ ಬೆಂಗಳೂರಿಂದ ಸಂಪರ್ಕ ಆ ಏನಾದರೂ ಚರ್ಚೆಗಳಾಗಿದೆ. ಈಗ ಆಲ್ರೆಡಿ ಡಬಲ್ ರೋಡ್ ಆಗಿದೆ. ಡಬಲ್ ರೋಡ್ ಆಗಿರೋದ್ರಿಂದ ನಮ್ಮ ಮುತ್ತನು ಇದು ಇಳ್ವಾಡಿ ಕ್ರಾಸಿಂದ ಆ ಕ್ರೀಡಾಂಗಣಕ್ಕವರೆಗೂ ಡಬಲ್ ರೋಡ್ ಆಗುತ್ತೆ. ಅದಾದಮೇಲೆ ಜಿಗಣಿಯಿಂದನೂ ಕೂಡ ಡಬಲ್ ರೋಡ್ ಆಗ್ತಾಯಿದೆ. ಅದು 2-3 ಕಡೆ ಲಿಂಕ್ ಆಗ್ತದೆ ರಸ್ತೆ, ಆ ಕ್ರೀಡಾಂಗಣಕ್ಕೆ ಮತ್ತು ಲೇಔಟ್ಗೆ, ಸೂರ್ಯನಗರ 4ನೇ ಹಂತಕ್ಕೆ 2-3 ಕಡೆ ಡಬಲ್ ರೋಡ್ ಆಗಿ ಅದೊಂದು ಒಳ್ಳೆ ನಗರವಾಗಿ ಪರಿವರ್ತನೆ ಆಗ್ತದೆ. ಇದ್ರ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಭಾಗ ಅಲ್ಲಿ ಬರಡು ಭೂಮಿ ಇತ್ತು, ಹಿಂದಿನ ದಿನಗಳಲ್ಲಿ ಬರಡು ಭೂಮಿ ಇತ್ತು, ಪುಟ್ಟಗಾಡು ಪ್ರದೇಶ ಇತ್ತು. ಆ ಭಾಗದಲ್ಲಿ ಇದ್ದ ಒಂದು ಸೂರ್ಯನಗರ 4ನೇ ಹಂತ ಬಂದಿರತಕ್ಕಂಥದ್ದು. ಅದ್ರ ಜೊತೆಲೆ ರೈತರಿಗೆ 50-50% ಅಂದರೆ ಅಭಿವೃದ್ಧಿ ಮಾಡಿ 10 ಸೈಟ್ ಆಗಿದೆ ಅಂತ ಹೇಳಿದ್ರೆ, 20 ಸೈಟ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಎಕರೆನಲ್ಲಿ 10 ಸೈಟು ರೈತರಿಗೆ, 10 ಸೈಟು ಡಿಪಾರ್ಟ್ಮೆಂಟಿಗೆ ಅಭಿವೃದ್ಧಿ ಪಡಿಸ್ಕೊಡೋದು. ಅಲ್ಲಿ ಕಾವೇರಿ ನೀರು ಬರ್ತದೆ, ರಸ್ತೆಗಳಾಗ್ತವೆ, ಎಲ್ಲ ರೀತಿಯ ಸೌಲಭ್ಯಗಳು ಕೂಡ ಆಗ್ತವೆ. ಇದಕ್ಕೆ ಮುಖ್ಯಮಂತ್ರಿಗಳೇ ಗುದ್ಲಿ ಪೂಜೆ ಮಾಡುವಂಥದ್ದು. ಆದ್ದರಿಂದ ನಮ್ಮೆಲ್ಲ ಕ್ರೀಡಾಪಟುಗಳು, ನಮ್ಮ ಎಲ್ಲ ಜನತೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಂತೋಷದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಒಟ್ಟಾರೆಯಾಗಿ 100 ಎಕರೆ ಜಾಗದಲ್ಲಿ ಈ ಒಂದು ಕ್ರೀಡಾಂಗಣ ಅಂದರೆ ಕ್ರಿಕೆಟ್ ಒಂದೇ ಅಲ್ಲ, ಎಲ್ಲ ಇವೆಂಟ್ಸು ಸೇರಿ 100 ಎಕರೆ ಒಂದು ಜಾಗದಲ್ಲಿ ಪ್ರಾರಂಭ ಆಗ್ತದೆ. ಹೇಳಿ ಆಹ್ವಾನ ಮಾಡಿದ್ದೀವಿ. ಜಾವಗಲ್ ಶ್ರೀನಾಥ್ ಇರ್ಬೋದು, ವೆಂಕಟೇಶ್ ಪ್ರಸಾದ್ ಇರ್ಬೋದು, ಅನಿಲ್ ಕುಂಬ್ಳೆ, ಇವರೆಲ್ಲರೂ ಕೂಡ ಆಹ್ವಾನ ಮಾಡಿದ್ದೀವಿ. ವಿಶ್ವನಾಥ್ ನಮ್ಮ ರಾಜ್ಯದವರು ಮೇನ್ದಾಗಿ ಗ್ರೂಪ್ ಇದು ಗುದ್ಲಿ ಪೂಜೆಗೆ ಮುಂದಿನ ದಿನಗಳಲ್ಲಿ ಇವಾಗ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಕ್ರಿಕೆಟ್ಟು
ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ಯಾರು ಕ್ಯಾಪ್ಟನ್ ಆಗಿರ್ತಾರೆ ಮತ್ತು ಯಾರ್ಯಾರು ಕೊಹ್ಲಿ ಅಂಥವ್ರೆಲ್ಲರನ್ನೂ ಕೂಡ ಕರೆಸಿ ಇದು ಅದ್ಭುತವಾಗಿ ಉದ್ಘಾಟನೆ ಆಗ್ತದೆ. 2 ವರ್ಷದಲ್ಲಿ ಆಗಬೇಕು ಅನ್ನುವಂಥದ್ದು ಇವತ್ತು ಸರ್ಕಾರದ ಒಂದು ಉದ್ದೇಶ ಇದೆ. ಅದು 2 ವರ್ಷದಲ್ಲಿ ಮತ್ತೆ ಉದ್ಘಾಟನೆ ಮಾಡುವಂಥ ಕೆಲಸನೂ ಕೂಡ ಆಗುತ್ತೆ. ಆಲ್ರೆಡಿ ಈಗಾಗಲೇ ಮೆಟ್ರೋನು ಕೂಡ ಸರ್ವೇಲಿ ಆಗ್ತಾಯಿದೆ. ಮೆಟ್ರೋ ಇವಾಗ ಕೊಟ್ಟಿಗೆರೆವರೆಗೂ ಆಗಿದೆ. ಕೊಟ್ಟಿಗೆರೆಯಿಂದ ಮತ್ತು ಬನ್ನೇರುಘಟ್ಟದಿಂದ ಜಿಗಣಿಯಿಂದ ಮತ್ತು ನಮ್ಮ ಇಂಡ್ಲವಾಡಿ ಕ್ರಾಸ್ಗೆ ಹೋಗಿ ಅಲ್ಲಿ ಸ್ಟೇಡಿಯಂಗೆ ಆಗ್ತದೆ. ಮತ್ತು ಅದು ಆನೇಕಲ್ಗೆ ಬಂದು ಹತ್ತಿಬೆಲೆವರೆಗೂ ಲಿಂಕ್ ಆಗ್ತದೆ. ಇವಾಗ ಏನು ಪಂಪ್ಸಂದ್ರ ಇದೆ, ಆ ಪಂಪ್ಸಂದ್ರ ಹೋಗಿ ಹತ್ತಿಬೆಲೆಗೆ ಲಿಂಕ್ ಆಗ್ತದೆ. ಈ ಥರ ಯು ಶೇಪಲ್ಲಿ ಆ ಒಂದು ಮೆಟ್ರೋ ಕೂಡ ಅದು ಸರ್ವೆ ನಡೀತಾ ಇದೆ. ಹಂತವಾಗಿ ಅದು ಕೂಡ ಹೌದು. ಸರ್ಕಾರ 5 ವರ್ಷಗಳಲ್ಲಿ 3 ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸ ಆಗಿದೆ. ಇವತ್ತು ತಗೊಳ್ಳಿ, BJP ಸರ್ಕಾರ ಇದ್ದಾಗ ಒಬ್ಬ ಬಡ ಜನತೆಗೆ ಒಂದೇ ಒಂದು ಕಾರ್ಯಕ್ರಮ ಕೊಟ್ಟಿಲ್ಲ. ಒಬ್ಬ ಬಡವ ನನಗೆ BJP ಸರ್ಕಾರದಿಂದ ಅನುಕೂಲ ಆಗಿದೆ ಅಂತೇಳಿ ಯಾರೂ ಹೇಳಿಲ್ಲ. ಒಂದು ಕಾರ್ಯಕ್ರಮ ನಿಮಗೆ ಗೊತ್ತಲ್ಲ, 5 ವರ್ಷ ಇದ್ದರು, 4 ವರ್ಷ ಇದ್ದರು. 4 ವರ್ಷದಲ್ಲಿ ₹1 ಒಂದು ಸಹಾಯ ಒಂದು ಬಡವರಿಗೆ ಜನಸಾಮಾನ್ಯರಿಗೆ BJP ಸರ್ಕಾರ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಾವೇನು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ವಿ, ಪಂಚ ಗ್ಯಾರಂಟಿಗಳು ಮತ್ತು ಬೇರೆ ಇಲಾಖೆಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಇವತ್ತು ಎಲ್ಲ ಕಡೆಯೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಯಾವ ಸರ್ಕಾರನೂ ಕೂಡ ನಡ್ಕೊಂಡಿಲ್ಲ. ಇವಾಗ ನಾನು ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. 12 ವರ್ಷದಿಂದ ಇವತ್ತು ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಸಾಧನೆ ಯಾವ ಯೋಜನೆ ಬಂದಿದೆ, ಯಾವ ಯೋಜನೆಯಿಂದ ಎಷ್ಟು ಫಲಾನುಭವಿಗಳಿಗೆ ಅನುಕೂಲ ಆಗಿದೆ. ಅದೇ ಬೆಂಗಳೂರಿಗೆ ನಮ್ಮ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆ ಯಾವುದೂ ಇಲ್ಲ. ಆ ಹಿಂದಿನ BJP ಸರ್ಕಾರ ಇದ್ದಾಗಲೂ ಯಾವುದೂ ಕೊಡುಗೆ ಇಲ್ಲ. ಗೊತ್ತಾಯ್ತಲ್ಲ, ಯಾವ ಕೊಡುಗೆನೂ ಇಲ್ಲ. ಇವಾಗ ನಮ್ಮ ಸರ್ಕಾರ ಬಂದಮೇಲೆ ನಾವು ಯಾವ ರೀತಿಯಾಗಿ ಭರವಸೆ ಕೊಟ್ಟಿದ್ದು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆರವರು ಏನು ಭರವಸೆಗಳನ್ನು ಕೊಟ್ಟಿದ್ರು, ಆ ಭರವಸೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಇವತ್ತು ಅಕ್ಕಿ ಕೊಡೋದಿರ್ಬೋದು, ಬಸ್ ಸ್ತ್ರೀಶಕ್ತಿ ಸಂಘಗಳು ಯಾವುದೋ ನಮ್ಮ ಶಕ್ತಿ ಯೋಜನೆಯ ಮುಖಾಂತರ ಎಲ್ಲ ಮಹಿಳೆಯರಿಗೆ ಬಸ್ ಸೌಲಭ್ಯ ಇರ್ಬೋದು. ಅದೇ ರೀತಿ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು. ಮತ್ತು ಯುವಕರುಗಳಿಗೆ 2,000 ರೂಪಾಯಿ, 3,000 ರೂಪಾಯಿ ಡಿಗ್ರಿ ಮಾಡಿರೋರಿಗೆ 1,500 ರೂಪಾಯಿ ಯುವ ನಿಧಿ ಇರ್ಬೋದು. ಆಮೇಲೆ ಕರೆಂಟ್ ಬಿಲ್ ಫ್ರೀ ಇರ್ಬೋದು. ಇವೆಲ್ಲನೂ ಕೂಡ ಬಡವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ. ಇದನ್ನು ನಮ್ಮ ಸರ್ಕಾರ ಚಾಚು ತಪ್ಪದೆ ಇವತ್ತು ಮಾಡಿಕೊಟ್ಟಿದೆ. ಇವತ್ತು ಎಲ್ಲರೂ ಕೂಡ ಅದನ್ನ ಅನುಕೂಲ ಆಗ್ತಾಯಿದೆ. ಇದೇ ಬೇಕಾಗಿರೋದು. ನೀವು ಬೇರೆ ಏನೇನೋ ಮಾಡ್ತೀವಿ ಅಂತ ಹೇಳಿದ್ರೆ ಬಡವರಾಗಿರ್ತಾರೆ, ಹಣವಂತರಾಗಿರ್ತಾರೆ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಬಂದು ಏನು 3 ವರ್ಷ ಆಗಿದೆ, ಆ ಸಾಧನೆಯನ್ನು ನಮ್ಮ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಸಾಧನಾ ಸಮಾವೇಶದ ಮುಖಾಂತರ ಮಾಡ್ತಾರೆ. ಇನ್ನೇನು ಸ್ವಾಮಿಗಳು?